ಶಾಸ್ತ್ರಿಗಳೇ, ಮೊದಲ 4 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಈ ವಾರದಲ್ಲಿ ಯಾವ್ಯಾವ ರಾಶಿಗಳಿಗೆ ಯಾವ ರೀತಿಯ ಫಲ ಇದೆ ಗಮನಿಸೋಣ. ಈ ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಸಂಗೀತ ಸಾಹಿತ್ಯಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆ, ಸ್ತ್ರೀಯರಿಗೆ ನಷ್ಟ, ಸ್ವಲ್ಪ ಕಷ್ಟದ ವಾತಾವರಣ, ಸಾಲ ಮತ್ತು ಮಕ್ಕಳ ವರ್ತನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅವರ ವರ್ತನೆಯೋ ಅಥವಾ ಅವರ ಚಟುವಟಿಕೆಗಳು ನಿಮಗೆ ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು, ಕಂಪ್ಲೇಂಟ್ ಬಂದುಬಿಡ್ತಕ್ಕಂಥದ್ದು ಈ ಅಪಾರ್ಟ್ಮೆಂಟ್ಗಳಲ್ಲಿ ಇತ್ಯಾದಿ. ಮತ್ತೊಂದು ಕಡೆ ಇದ್ದಾಗ ಆ ಮಕ್ಕಳ ಚೇಷ್ಟೆಗಳು, ವರ್ತನೆಗಳು ಅದು ತಂದೆ ತಾಯಿಗಳಿಗೆ ಮುಳುವಾಗಿಬಿಡೋ ಸಾಧ್ಯತೆ, ಅದನ್ನು ಸೂಚಿಸ್ತಾ ಇದೆ. ಈ ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಸ್ವಲ್ಪ ಅಪಮಾನ, ಮನಸ್ತಾಪ, ಏನೋ ಮನಸ್ಸಿಗೆ ಒಂದು ರೀತಿಯ ಕಸಿವಿಸಿ ಅಥವಾ ವಸ್ತು ನಷ್ಟತೆ ತುಂಬ ಮುಖ್ಯವಾದದ್ದು. ಚಂದ್ರ ಮನಃಕಾರಕ, ಹೀಗಾಗಿ ಅವನು ಅಷ್ಟಮದಲ್ಲಿದ್ದಾಗ ಮನಸ್ಸಿಗೆ ಹಿತವಾದ, ಮನಸ್ಸಿಗೆ ಆಪ್ತವಾದ ಅಂಥದ್ದು ಯಾವುದೋ ಒಂದು ವಸ್ತುನೋ ವ್ಯಕ್ತಿಯನ್ನು ನಾವು ಕಳೆದುಕೊಳ್ಳೋ ಸಾಧ್ಯತೆ. ಅವರು ಹತ್ತಿರವೇ ಇರ್ತಾರೆ, ಆದರೆ ತುಂಬ ದೂರ ಇರ್ತಾರೆ. ಆ ರೀತಿಯ ಒಂದು ಅನುಭವ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಈ ಒಂದು ವಾರದ ಆದಿಯಲ್ಲಿ. ಹೀಗಾಗಿ ಅದ್ರ ಕಡೆ ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯಲ್ಲೂ ಅಷ್ಟೇ, ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಪಡಬೇಕಾದ ಪರಿಸ್ಥಿತಿ ಬರುತ್ತದೆ. ಕುಜ ಶನಿ ಒಟ್ಟಾಗಿದ್ದಾರೆ ವ್ಯಯದಲ್ಲಿ, ಈ ಕಾರಣದಿಂದಾಗಿ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು. ಇನ್ನೊಂದು ಕೆಲಸ, ಮತ್ತೊಂದು ಕೆಲಸ ಅಂತ ಹೀಗೆ ಕೆಲಸದ ಮೇಲೆ ಕೆಲಸ ಅದು ನಿಮಗೆ ಹೊರೆ ಆಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಹೀಗಾಗಿ ಅದರ ಕಡೆ ಗಮನ ಇರಲಿ. ಆದರೆ ಉಳಿದ ಹಾಗೆ ಶುಭ ಫಲ ಇಲ್ಲವಾ ಅಂತಂದರೆ ಖಂಡಿತ ಇದೆ. ದ್ವಿತೀಯದಲ್ಲಿ ಶುಕ್ರನಿದ್ದಾನಲ್ಲ, ಅದು ಮತ್ತು ಜನ್ಮದಲ್ಲಿರ್ತಕ್ಕಂಥ ರವಿ ಬುಧರು ನೋಡಿ, ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ, ಮತ್ತು ರಾಜಕಾರಣಿಗಳಿಗೆ ವಿಶೇಷವಾಗಿದೆ, ಅನುಕೂಲ ಇದೆ. ಮತ್ತು ಈ ಯಾವುದನ್ನು ನಾವು ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರ ಅಂತೀವೋ ಆ ಕ್ಷೇತ್ರದವರಿಗೆ ಹೆಚ್ಚಿನ ಧನಲಾಭ ಸೂಚಿಸ್ತಾ ಇದೆ. ಮನೆಯಲ್ಲಿ ಹೆಣ್ಣುಮಕ್ಕಳಿಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಒಂದು ಗೌರವ ಸಿಗ್ತಕ್ಕಂತಹ ಸಾಧ್ಯತೆ, ಇದನ್ನೆಲ್ಲ ಶುಕ್ರ ತಂದು ಕೊಡ್ತಾನೆ. ಅಲ್ಲಿ ಕವಿ, ಹೀಗಾಗಿ ನಿಮ್ಮ ಮಾತೇ ಒಂದು ರೀತಿ ಪದ್ಯದ ಉಪಾದಿಯಲ್ಲಿ, ಪದ್ಯದ ಸಿಹಿ, ಪದ್ಯದಲ್ಲಿ ಬೆರೆತ ಸಿಹಿಯಾಗೆ ಆ ರೀತಿಯಲ್ಲಿ ಇರ್ತದೆ. ಅದೆಲ್ಲ ಆ ಅನುಕೂಲಗಳು ಖಂಡಿತ ಇದ್ದಾವೆ. ಆದರೆ ಚಂದ್ರನ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಖಿನ್ನತೆಯು, ದುಃಖವೂ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಮಿಶ್ರವಾಗಿದೆ, ಆತಂಕ ಬೇಡ. ಇದು ವಾರದ ಆದಿಯಲ್ಲಿ ನಾವು ಕಾಣ್ತಕ್ಕಂಥದ್ದು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರ ತುಂಬ ಒಳ್ಳೆಯ ಕ್ಷೇತ್ರದಲ್ಲಿ ಸಂಚರಿಸ್ತಾನೆ, ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಔಷಧ, ರಾಜಕೀಯ ಕ್ಷೇತ್ರದಲ್ಲಿ ಬಲ, ಕೃಷಿ, ನೀರಿನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸೌಕರ್ಯಗಳು, ಲಾಭ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಫಲ, ಸ್ತ್ರೀಯರಿಗೆ ಅಧಿಕಾರ ಸೌಕರ್ಯ. ಗುರುವಾರದಿಂದ ನಿಮ್ಮ ಫಲ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಇದ್ದಂತಹ ಸಂಕಟ, ನೋವು ಬುಧವಾರದಿಂದಲೇ, ಇನ್ನು ವಾರದ ಅಂತ್ಯಕ್ಕೂ ಮುನ್ನವೇ ಶುಭ ಫಲವನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಚಂದ್ರ ಭಾಗ್ಯದಲ್ಲಿ ಸಂಚರಿಸುವಾಗ ದೈವಾನುಕೂಲದಿಂದ ಸಹಾಯಗಳಾಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಒಂದು ವಿಶ್ವಾಸ, ಪ್ರೀತಿ ಹೆಚ್ಚತಕ್ಕಂಥದ್ದು, ತಾಯಿ ಮಕ್ಕಳಲ್ಲಿ ವಿಶ್ವಾಸ ಹೆಚ್ಚತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರಾ. ಹೆಚ್ಚು ತೊಡಕುಗಳೇನೂ ಇಲ್ಲ. ಪರಿಹಾರಕ್ಕೆ ದುರ್ಗಾ ಸನ್ನಿಧಾನದಲ್ಲಿ ಅಕ್ಕಿ, ಎಳ್ಳು ಮತ್ತು ತೊಗರಿ ಇಷ್ಟು ಧಾನ್ಯಗಳನ್ನು ಸಮರ್ಪಣೆ ಮಾಡಿದರೆ ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.